ಲೋಕಸಭೆ ಚುನಾವಣೆ ಫಲಿತಾಂಶದಿಂದ ಕಾಂಗ್ರೆಸ್ ಪಾರ್ಟಿ ಅತ್ಯಂತ ಉತ್ಸಾಹದಿಂದ ಹಿರಿ ಹಿಗ್ತಾ ಇದೆ. ಕಾರಣ ಕಾಂಗ್ರೆಸ್ ಪಾರ್ಟಿ ಹಾಗೂ ರಾಹುಲ್ ಗಾಂಧಿಗೆ ಸಿಕ್ಕಿರುವಂತಹ ಮನ್ನಣೆ. ಅನ್ಡೌಟೆಡ್ಲಿ ರಾಹುಲ್ ಗಾಂಧಿ ಅವರ ಇಮೇಜ್ ಚೇಂಜ್ ಆಗಿದೆ, ಲೀಡರ್ ಆಗಿ ಎಮರ್ಜ್ ಆಗ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲೇ ಎನ್ಡಿಎ ಸರ್ಕಾರದ ವಿರುದ್ಧ ತೊಡೆ ತಟ್ಟಲಿದ್ದಾರೆ ರಾಹುಲ್ ಗಾಂಧಿ ಅನ್ನೋ ಪ್ರಶ್ನೆ. ಪಿಎಂ ಹುದ್ದೆ ಅಂತೂ ಮಿಸ್ ಆಯ್ತು, ಆದ್ರೆ ವಿಪಕ್ಷ ನಾಯಕನ ಸವಾಲನ್ನ ಸ್ವೀಕರಿಸ್ತಾರ ರಾಹುಲ್ ಗಾಂಧಿ ಅಂತ. ಬಿಜೆಪಿ ಬಳಿಕ ಅತಿ ದೊಡ್ಡ ಪಕ್ಷವಾಗಿ ಕಾಂಗ್ರೆಸ್ ಹೊರಹೊಮ್ಮಿದೆ. ಲಾಸ್ಟ್ ಟೈಮ್ ಅವರಿಗೆ ವಿಪಕ್ಷ ನಾಯಕನ ಸ್ಥಾನ ಕೂಡ ಸಿಕ್ಕಿರಲಿಲ್ಲ, ಬಿಕಾಸ್ ಅವ್ರ ಹತ್ರ ನಂಬರ್ಸ್ ಇರಲಿಲ್ಲ. ಜಸ್ಟ್ ಕಾಂಗ್ರೆಸ್ನ ಲೋಕಸಭೆ ನಾಯಕ ಅಂತ ಗುರುತಿಸಲ್ಪಡ್ತಾ ಇದ್ರು ಕಾಂಗ್ರೆಸ್ನವರು. ಸಂಸದ ಸ್ಥಾನದಿಂದ ಅನರ್ಹವಾಗಿ ಕಳೆದುಕೊಂಡಿದ್ದ ಎಲ್ಲವನ್ನ ವಾಪಸ್ ಪಡ್ಕೊಳ್ತಾರ ಈ ಮೂಲಕ ಅನ್ನೋದು ಕುತೂಹಲ. ಸಂವಿಧಾನಿಕ ಹುದ್ದೆಯಿಂದ ದೂರ ಉಳಿದು ವೈರಾಗ್ಯವನ್ನೇನಾದ್ರೂ ಪ್ರದರ್ಶನ ಮಾಡ್ತಾರಾ ಪ್ರಶ್ನೆ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಅನ್ನ ಕೂಡ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ನಾವು. ರಾಹುಲ್ ಗಾಂಧಿಗೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಲಾಸ್ಟ್ ಟೈಮ್ ನಾವು ನೋಡಿದ್ವಿ, ಮಾನನಷ್ಟ ಪ್ರಕರಣದಲ್ಲಿ ಜೈಲು ಶಿಕ್ಷೆಗೆ ಒಳಗಾಗಬೇಕಾಯಿತು ಅವರು. ನಂತರ ಅವರು ಬೇಲ್ ಮೇಲೆ ಕೂಡ ಆಚೆ ಇದ್ದಾರೆ. ಜೈಲು ಶಿಕ್ಷೆಗೆ ಒಳಗಾದ ಬೆನ್ನಲ್ಲೇ ಸರ್ಕಾರಿ ಬಂಗಲೆಯನ್ನ ತರಾತುರಿಯಲ್ಲಿ ಅವರಿಂದ ವಾಪಸ್ ಪಡೆಯೋ ಕೆಲಸವನ್ನ ಕೂಡ ಮಾಡಲಾಯಿತು. 10 ವರ್ಷಗಳಿಂದ ವಾಸ ಇದ್ದಂತಹ ಮನೆಯನ್ನ ಅತ್ಯಂತ ತುರ್ತಾಗಿ ಅವರಿಂದ ಖಾಲಿ ಮಾಡಿಸೋ ಕೆಲಸ ಆಯಿತು. ಸೊ ಇದು ಬಹಳ ದೊಡ್ಡ ಅವಮಾನ ನಮ್ಮ ನಾಯಕನಿಗೆ ಅಂತೆಲ್ಲ ಹೇಳಿದ್ರು. ಇದಾದ ಬೆನ್ನಲ್ಲೇ ಜೈಲು ಶಿಕ್ಷೆಗೆ ತಡೆಯಾಜ್ಞೆ ಅಂತೂ ಸಿಕ್ತು, ಸಂಸದ ಸ್ಥಾನ ಕೂಡ ಅವರಿಗೆ ಮರಳಿತು. ಆದ್ರೂ ಸರ್ಕಾರಿ ನಿವಾಸವನ್ನ ಅವ್ರು ಪಡ್ಕೊಳ್ಳಿಲ್ಲ, ದೂರನೇ ಉಳಿದಿದ್ರು. ಎಲೆಕ್ಷನ್ ಆದ್ಮೇಲೆ ನಾನು ಮಾತಾಡ್ತೀನಿ ಅಂತ ಹೇಳ್ತಾ ಇದ್ರು. ಕೇಳಿದ್ದಕ್ಕೆ ಭದ್ರತೆಯನ್ನ ಕೂಡ ಗೃಹ ಇಲಾಖೆ ಕಡಿಮೆ ಮಾಡಿತ್ತು, ಸೆಕ್ಯೂರಿಟಿಯನ್ನ ಕೂಡ ಕಡಿಮೆ ಮಾಡಿತ್ತು. ಥ್ರೆಟ್ ಇದೆ, ಆದ್ರೂ ನಮ್ಮ ನಾಯಕನನ್ನ ಹಿಂಗೆ ನಡೆಸ್ಕೊಳ್ತಾ ಇದ್ದಾರೆ ಅಂತ ನ್ಯಾಯಯಾತ್ರೆ ಸಂದರ್ಭದಲ್ಲೆಲ್ಲ ಕಾಂಗ್ರೆಸ್ ನಾಯಕರು ಮುಗಿಬಿದ್ದಿದ್ರು. ಈಗ ವಿಪಕ್ಷ ನಾಯಕನ ಹುದ್ದೆಗೇರಿದ್ರೆ ಸಾಂವಿಧಾನಿಕ ಗೌರವ ಅಂತೂ ಸಿಕ್ಕೇ ಸಿಗುತ್ತೆ. ದೊಡ್ಡ ಸರ್ಕಾರಿ ಬಂಗಲೆಯ ಜೊತೆಗೆ ಹೈಟೆಕ್ ಸೆಕ್ಯೂರಿಟಿಯನ್ನ ಅನಿವಾರ್ಯವಾಗಿ ಆಡಳಿತ ಪಕ್ಷ ಎನ್ಡಿಎ ಕೊಡಲೇಬೇಕು. ಎಲ್ಲಾ ಸೌಲಭ್ಯವನ್ನ ನಮೋ ಸರ್ಕಾರ ಕೊಡಲೇಬೇಕು ರಾಹುಲ್ ಗಾಂಧಿಗೆ. ಈ ಮೂಲಕ ಪ್ರತೀಕಾರವನ್ನ ರಾಹುಲ್ ಗಾಂಧಿ ತೀರಿಸಿಕೊಳ್ತಾರ ಅಂತ. ವೈರಾಗ್ಯನೆಲ್ಲ ಪ್ರದರ್ಶನ ಮಾಡಲ್ಲ, ಅಂದ್ರೆ ಇವ್ರ ಹೆಸರು ಮುನ್ನೆಲೆ ತರಬೇಕಾದ್ರೇನೆ ನಾನ್ ಬೇಡ ಇನ್ನೊಬ್ರನ್ನ ಅಂತ ಹೇಳಿ ತಳ್ಳಿಬಿಟ್ರೆ ಆಗ ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದು ಮಾತು ಚರ್ಚೆಗೆ ಬರುತ್ತೆ, ಕೊಟ್ಟ ಕುದುರೆ ಏರಲಾರ್ದವ ವೀರನೂ ಅಲ್ಲ ಶೂರನೂ ಅಲ್ಲ ಅಂತ. ಪಾಲಿಟಿಕ್ಸ್ ನಲ್ಲಿ ವೈರಾಗ್ಯದ ವಿಚಾರ ಅಸ್ತಿತ್ವಕ್ಕೆ ಬರಲ್ಲ. ಸೊ ರಾಹುಲ್ ಗಾಂಧಿ ಅವರು ವಿಪಕ್ಷ ನಾಯಕನ ಹುದ್ದೆಗೆ ಏರ್ತಾರ, ಸಮರ್ಥವಾಗಿ ವಾದವನ್ನ ಮಂಡಿಸ್ತಾರ ಅನ್ನೋದು ಕುತೂಹಲ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಒಂದು ಅವಕಾಶ ಅರಿಸಿ ಬಂದಾಗ ನಾನು ವೈರಾಗ್ಯ ಪ್ರದರ್ಶನ ಮಾಡ್ತೀನಿ ಅನ್ನೋದು ಮೆಚುರಿಟಿ ಅಲ್ವೇ ಅಲ್ಲ. ಸೊ ಪಾಲಿಟಿಕ್ಸ್ ಅಲ್ಲಿ ಯಾವಾಗ್ಲೂ ಒಂದು ಮಾತು ಹೇಳ್ತಾರೆ, ಕೊಟ್ಟ ಕುದುರೆ ಏರದವ ವೀರನೂ ಅಲ್ಲ ಶೂರನೂ ಅಲ್ಲ ಅಂತ. ಸೊ ರಾಹುಲ್ ಗಾಂಧಿ ಅವರು ವಿಪಕ್ಷ ನಾಯಕನ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಏನ್ ಚಿಂತನೆಯಲ್ಲಿದ್ದಾರೆ? ಕಾಂಗ್ರೆಸ್ ಪಾರ್ಟಿಯಲ್ಲಿ ಇನ್ನೂ ಅನೇಕರ ಹೆಸರುಗಳು ಮುಂಚೂಣಿಯಲ್ಲಿ ಬರ್ತಾ ಇರೋದನ್ನ ನಾವು ನೋಡ್ತಾ ಇದೀವಿ. ಸೊ ಏನಾಗಬಹುದು ಅಂತ ರಾಹುಲ್ ಗಾಂಧಿ ಅವರ ಇಮೇಜ್ ಅನ್ಡೌಟೆಡ್ಲಿ ಚೇಂಜ್ ಆಗಿದೆ. ಅದರಲ್ಲಿ ಯಾವುದೇ ಅನುಮಾನಗಳಿಲ್ಲ ಮಮತಾ. ಆದರೆ ರಾಹುಲ್ ಗಾಂಧಿ ಅವರು ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಕೆಲವೊಮ್ಮೆ ಅವರು ಅಧಿಕಾರವನ್ನ ಅಥವಾ ಯಾವುದಾದ್ರೂ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳುವಲ್ಲಿ ಹಿಂದೇಟು ಹಾಕುವಂಥದ್ದನ್ನು ನಾವು ಈ ಹಿಂದಿನಿಂದಲೂ ಕೂಡ ನೋಡ್ಕೊಂಡು ಬಂದಿದ್ದೀವಿ. ಸೊ ಹೀಗಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಸಂಘಟನೆಯಲ್ಲಿ ಕೆಲಸ ಮಾಡ್ತೀನಿ ಅಂತಾರೆ ವಿನಃ ಅವರು ಸಾಮಾನ್ಯವಾಗಿ ಏನು ಮುನ್ನೆಲೆಗೆ ಬಂದು ನಾಯಕತ್ವವನ್ನು ತೆಗೆದುಕೊಂಡು ಜವಾಬ್ದಾರಿಗಳನ್ನು ತೆಗೆದುಕೊಂಡು ಮಾಡುವಂಥದ್ದು ಕಡಿಮೆ. 2019ರಲ್ಲೂ ಕೂಡ ಅವರು ಚುನಾವಣೆಯನ್ನು ಸೋಲ್ತಿದ್ದಂತೆ ರಾಜೀನಾಮೆಯನ್ನು ಕೊಟ್ಟು ಸಂಘಟನೆಯಲ್ಲಿ ತೊಡ್ಕೊಂಡಿರುವಂಥದ್ದನ್ನು ಕೂಡ ನಾವು ಗಮನಿಸಿದ್ವಿ. ಸೊ ಹೀಗಾಗಿ ಈ ಬಾರಿಯ ಅವಕಾಶವನ್ನು ಅವರು ಹೇಗೆ ಬಳಸ್ಕೊಳ್ತಾರೆ ಅನ್ನುವಂಥದ್ದು ಈಗ ಸದ್ಯಕ್ಕಿರುವಂಥ ಪ್ರಶ್ನೆ. ಏನು ಬಿಜೆಪಿಯನ್ನು ಹೊರತುಪಡಿಸಿದ್ರೆ ಕಾಂಗ್ರೆಸ್ ಅತಿ ದೊಡ್ಡ ಪಕ್ಷವಾಗಿರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ಈಗ ವಿರೋಧ ಪಕ್ಷದ ಸ್ಥಾನ ಕಾಂಗ್ರೆಸ್ಗೆ ಅರಸಿ ಬಂದಿರುವಂಥದ್ದು. ವಿರೋಧ ಪಕ್ಷದ ನಾಯಕನ ಸ್ಥಾನವನ್ನ ಒಂದು ಆಯ್ಕೆ ಮಾಡ್ಕೊಳ್ಳೋ ಮೂಲಕ, ಆ ಒಂದು ಹುದ್ದೆಗೇರೋ ಮೂಲಕ ಸಾಂವಿಧಾನಿಕ ಹುದ್ದೆಯನ್ನ ಪ್ರವೇಶ ಮಾಡ್ತಾರ ರಾಹುಲ್ ಗಾಂಧಿ ಮೊದಲ ಬಾರಿಗೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಇರುವಂಥದ್ದು. ಯಾಕಂದ್ರೆ ಯುಪಿಎ ಸರ್ಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವರು ಕೇಂದ್ರ ಸಚಿವರು ಕೂಡ ಆಗಿರಲಿಲ್ಲ. ಸೊ ಹೀಗಾಗಿ ಈ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕನಾಗುವ ಮೂಲಕ ಮೋದಿ ಸರ್ಕಾರದ ವಿರುದ್ಧ ತೊಡೆತಟ್ಟಿ ಪ್ರತಿ ಹಂತದಲ್ಲೂ ಕೂಡ ಅವರ ವಿರುದ್ಧ ಆಡಳಿತಾತ್ಮಕವಾಗಿ ಟೀಕೆ ಮಾಡುವಂತ ಕೆಲಸ ಏನಾದರೂ ಮಾಡ್ತಾರಾ, ಪ್ರತಿ ಹಂತದಲ್ಲೂ ಕೂಡ ಅವರನ್ನ ತಡೆ ಒಡ್ಡುವಂತ ಕೆಲಸ ಏನಾದರೂ ಮಾಡ್ತಾರಾ ಅನ್ನುವಂತ ಒಂದು ಪ್ರಶ್ನೆಗಳಿರುವಂತದ್ದು. ಆ ಮೂಲಕ ಅವರು ಮತ್ತಷ್ಟು ತಮ್ಮ ಇಮೇಜ್ ಅನ್ನ ವೃದ್ಧಿ ಮಾಡ್ಕೊಳ್ತಾರ ಅನ್ನುವಂಥದ್ದು. ಯಾಕಂದ್ರೆ ಲೋಕಸಭೆ ಚುನಾವಣೆ ಫಲಿತಾಂಶದಿಂದ ಈಗ ಅವರ ಇಮೇಜ್ ನಲ್ಲಿ ಸಾಕಷ್ಟು ಬದಲಾವಣೆಗಳಾಗಿರುವಂತದ್ದು. ಈಗ ವಿರೋಧ ಪಕ್ಷದ ನಾಯಕನಾಗಿ ಪ್ರತಿ ಹಂತದಲ್ಲೂ ಕೂಡ ಮೋದಿ ಸರ್ಕಾರದ ಓಟಕ್ಕೆ ತಡೆ ಹಾಕ್ತಾ ಇದ್ರೆ ಅದು ಮತ್ತಷ್ಟು ವೃದ್ಧಿ ಆಗುವಂತ ಸಾಧ್ಯತೆಗಳಿದಾವೆ. ಹೀಗಾಗಿ ಈ ಅವಕಾಶವನ್ನ ಬಳಸ್ಕೊಳ್ತಾರ ಅನ್ನುವಂತ ಪ್ರಶ್ನೆ ಇದೆ. ಇದ್ರ ಜೊತೆಗೆ 2ನೇ ಬಾರಿ ಅವರು ಸಂಸದರಾಗಿದ್ದಂತ ಸಂದರ್ಭದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗಿದ್ದಾವೆ. ಅವರ ಸಂಸದ ಸ್ಥಾನವನ್ನ ತುರ್ತಾಗಿ ಅನರ್ಹ ಮಾಡಲಾಯಿತು. ಅದಾದ್ಮೇಲೆ ಅವರು ಇರುವಂತ ಮನೆಯನ್ನ ಕಸಿದುಕೊಳ್ಳುವಂತ ಕೆಲಸವನ್ನ ಮಾಡಲಾಯಿತು. ಗಾಂಧಿ ಫ್ಯಾಮಿಲಿಗೆ ಇದ್ದಂತ ಒಂದು ಸೆಕ್ಯೂರಿಟಿಯನ್ನ ಕೂಡ ಹಂತವಾಗಿ ಕಡಿಮೆ ಮಾಡ್ತಾ ಬರಲಾಯಿತು. ಈ ಎಲ್ಲಾ ಬೆಳವಣಿಗೆಗಳು ಏನ್ ನಡೀತು, ಇದಕ್ಕೆ ಪ್ರತೀಕಾರವಾಗಿ ಒಂದು ಸಾಂವಿಧಾನಿಕ ಹುದ್ದೆಗೇರೋ ಮೂಲಕ ಅವೆಲ್ಲವನ್ನ ಕೂಡ ಗೌರ್ಮೆಂಟ್ ಅನಿವಾರ್ಯವಾಗಿ ಕೊಡೋ ತಗೊಳ್ತಾರ ಪ್ರಯತ್ನ ಮಾಡ್ತಾರ ನೋಡ್ಬೇಕು. ರೈಟ್, ಧನ್ಯವಾದ ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ. ಪ್ರಬುದ್ಧತೆಯನ್ನ ಬಳಸಿಕೊಳ್ಳುವಂತ ಅತಿ ದೊಡ್ಡ ಅವಕಾಶ ರಾಹುಲ್ ಗಾಂಧಿಗೆ ಏನ್ ಮಾಡ್ತಾರೆ ಅನ್ನೋದು ಕುತೂಹಲ.